ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾಲ ಎತ್ತುವಳಿ 2023-24ರಲ್ಲಿ ಇದ್ದಿದ್ದು 81,000, ಆಮೇಲೆ 92,000, ಆಮೇಲೆ 1,16,000, ಒಟ್ಟು 2,89,025 ಗಡಿ ದಾಟಿದ್ದೀರಿ ನಾವೀಗ. ವಿಪರೀತ ಸಾಲ ತೆಗೆದುಕೊಂಡಿರೋದ್ರಿಂದ ನನಗಿರುವಂಥ ನಾಲೆಡ್ಜಲ್ಲಿ ನಾವು 2ನೇ ಸ್ಟೇಟು, ದೇಶದಲ್ಲಿ 2ನೇ ಸ್ಟೇಟು, ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅಂದರೆ ನಮ್ಮ ಮೇಲೆ ಒತ್ತಡ ಶುರುವಾಗಿದೆ. ಈಗ ಸರ್ಕಾರಕ್ಕೆ BP ಶುಗರ್ ಎರಡೂ ಬಂದ್ಬಿಟ್ಟಿದೆ. ನಾನು ರಾಜಕೀಯ ಕಾರಣಕ್ಕೆ ಬಂದಿದೆ ಅಂತ ಹೇಳಲ್ಲ ನಾನು. ಇದರಿಂದನೂ ಬಡ್ಜೆಟಲ್ಲೂ ಬಂದ್ಬಿಟ್ಟಿದೆ. ಅಂದರೆ ಪ್ರತಿ ವರ್ಷನೂ ಕೂಡ ನಿಮ್ಮ ಕೊರತೆ 9,000, 26,000, ಅದು 19,000 ಕೊರತೆಗಳು ನಮ್ಮದು. ಇದನ್ನು 3 ವರ್ಷದಲ್ಲಿ ವಿತ್ತೀಯ ಕೊರತೆ 54,660 ಕೋಟಿ 3 ವರ್ಷದಲ್ಲಿ. ಇವತ್ತು ರಾಜ್ಯದ ಆರ್ಥಿಕ ಹೊಣೆ ಏನಿದೆ ನಮ್ಮದು ದಯನೀಯ ಸ್ಥಿತಿಗೆ ಬಂದ್ಬಿಟ್ಟಿದೆ. ನಮ್ಮದು ಆದಾಯದ ತೀವ್ರ ಕೊರತೆಯಲ್ಲಿ ನಾವು ಇದ್ದೀರಿ. ಇವತ್ತು ರಾಜ್ಯ ಸರ್ಕಾರದ ಕೊರತೆ, ರೆವಿನ್ಯೂ ಡಿಫಿಸಿಟ್ ಈಗಾಗಲೇ ನಾನು ಹೇಳಿದ್ದೀನಿ ಎಷ್ಟೆಷ್ಟಾಗಿದೆ. 60,566 ಕೋಟಿ 3 ವರ್ಷಗಳಲ್ಲಿ ರೆವಿನ್ಯೂ ಡಿಫಿಸಿಟ್. ಅಂದರೆ ರಾಜ್ಯ ಸರ್ಕಾರ ಒಂದು ರೀತಿ ದಿವಾಳಿ ಅಂಚಿಗೆ ಹೋಗ್ತಾ ಇದೆ. ದಿವಾಳಿ ಅಂಚಿಗೆ ನಾವು ಆರ್ಥಿಕ ಶಿಸ್ತು ಅಂತ ನಾವು ಏನೇನು ಹೇಳ್ತಾ ಇದ್ದೀರಿ ಅದೆಲ್ಲ ಸುಮ್ಮನೆ ಪುಸ್ತಕದ ಬದನೆಕಾಯಿ ಆಗಿದೆ ಅಷ್ಟೆ. ಸಾಲ ದೊಡ್ಡದು, ಅಭಿವೃದ್ಧಿ ಚಿಕ್ಕದು. ಸಾಲ ದೊಡ್ಡದು, ಅಭಿವೃದ್ಧಿ ಚಿಕ್ಕದು. ಇದು ಗ್ರೋತ್ ಸ್ಟೇಟ್ ಅಲ್ಲ, ಇದು ಟ್ಯಾಕ್ಸ್ ಅಂಡ್ ಬಾರೋ ಸ್ಟೇಟ್. ಇಟ್ಸ್ ನಾಟ್ ಎ ಗ್ರೋತ್ ಸ್ಟೇಟ್, ಇಟ್ ಈಸ್ ಟ್ಯಾಕ್ಸ್ ಅಂಡ್ ಬಾರೋ ಸ್ಟೇಟ್. ಇದನ್ನು ನಾವು ನೋಡ್ತಾ ಇದ್ದೀವಿ. ಗ್ರಾಫ್ ಎಲ್ಲ ಇದೆ. 8.14 ಲಕ್ಷ ಕೋಟಿ ಸಾಲ ಏರಿಕೆ. ಇದೆಲ್ಲ ಏರಿಕೆ ಇರೋವಂಥದ್ದು, ಏರಿಕೆ ಇರೋದು. ಬಹಳ ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರು ದಾಖಲೆಗಳು, ಸಿದ್ದರಾಮಯ್ಯನವ್ರದ್ದು ದಾಖಲೆಗಳು, ಎಲ್ಲ ದಾಖಲೆಗಳನ್ನ ಮುರಿದು ಹೋಗ್ತಾ ಇದ್ದಾರೆ. ದಾಖಲೆಗಳು 1998ರಿಂದ ನನಗೆ ಸಿಕ್ಕಿರುವಂಥ ಮಾಹಿತಿ, ಮುಖ್ಯಮಂತ್ರಿಗಳೇ, 98ರಿಂದ 25ರವರೆಗೂ 26ರವರೆಗೂ ದಾಖಲೆ ತಗೊಂಡಿದ್ದು ಸಿಕ್ಕಿರೋದು. ಕಾಂಗ್ರೆಸ್ ಪಾರ್ಟಿ ಎಷ್ಟು ಸಾಲ ಮಾಡಿದೆ? 66,970 ಸಾಲ. ಈ ಸಮ್ಮಿಶ್ರ ಸರ್ಕಾರವನ್ನು ಸೇರಿಸ್ಕೊಂಡಿದ್ದೀನಿ, ನಮ್ದು ಸೇರಿಸಿದ್ದೀನಿ, ಅವ್ರಿಗೂ ಸೇರಿಸ್ಕೊಂಡಿದ್ದೀನಿ. 5,66,970. ಅಂದರೆ ಅವ್ರು ಮಾಡಿರೋ ನಮ್ಮ ಒಟ್ಟು ಸಾಲದಲ್ಲಿ ಕಾಂಗ್ರೆಸ್ ಪಾರ್ಟಿದು ಎಷ್ಟಿದೆ ಅಂದರೆ 67.9%. ಕಾಂಗ್ರೆಸ್ ಪಾರ್ಟಿ. ಬಿಜೆಪಿದು ಎಷ್ಟು ಅಂತ ಹೇಳಿದ್ರೆ 2,62,042, 31.39%. JDS ಒಂದ್ಸರಿ ಇತ್ತು, ಅದು 5,664, 0.71%. ಇನ್ನು ರೆಕಾರ್ಡ್, ಒನ್ಸ್ ಅಗೈನ್ ಸಿದ್ದರಾಮಯ್ಯ ರೆಕಾರ್ಡ್. ಯಾರ್ಯಾರು ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ? JH ಪಟೇಲ್ 5,604.6. JH ಪಟೇಲ್ ಅವರು ಮಾಡಿರೋ ಸಾಲ ಜಸ್ಟ್ 5,000 ಕೋಟಿ, ಎಲ್ಲ ಕೋಟಿನೇ. ಧರ್ಮಸಿಂಗ್ ಅವರು 14,974 ಕೋಟಿ, 1.7%. SM ಕೃಷ್ಣ 20,576, 2.4%. ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡ 24,525, 2.9%. ಬಸವರಾಜ ಬೊಮ್ಮಾಯಿ 67,000 ಕೋಟಿ ಸಾಲ, 8.03. HD ಕುಮಾರಸ್ವಾಮಿ 1,01,419, 12%, 12.5. BS ಯಡಿಯೂರಪ್ಪ 1,63,713.88, 19%. ಇನ್ನು ಉಳಿದವರು ಯಾರು? ಸಿದ್ದರಾಮಯ್ಯನವರು. ಅವರೆಷ್ಟು ಸಾಲ ಮಾಡಿದ್ದಾರೆ? ಸಣ್ಣ ಸಾಲ ಮಾಡಿದ್ದಾರೆ.
4,36,803 ಆಗಿರೋ CMಗಳಲ್ಲಿ ನಂಬರ್ 1 52.33% ಇವರೊಬ್ಬರೇ. ಸಿದ್ದರಾಮಯ್ಯನವರೊಬ್ಬರೇ ಸಾಲದ ಸಿದ್ದರಾಮಯ್ಯ. ಮೊದಲೆಲ್ಲ ಹುಲಿಯಾ ಅಂತ ಇದ್ರು, ಈಗ ಎಲ್ಲೂ ಹುಲಿಯಾ ಅಂತ ಎಲ್ಲೂ ನೋಡ, ಒಂದು ವರ್ಷದಿಂದ ಯಾರು ಹುಲಿಯಾನೆ ಅನ್ನೋದು ಬಿಟ್ಬಿಟ್ಟವ್ರೆ. ಸಾಲ ರಾಮಯ್ಯ ಆಗೋದು ನಮ್ಮ ಕಣ್ಣು ಮುಂದೆನೆ. ಸಿದ್ದರಾಮಯ್ಯನವರು ಸಾಲದ ರಾಮಯ್ಯ ಆಯಿತು. ಅವರ ರೆಕಾರ್ಡ್ ಇದು, ಸಾಲ ಮಾಡಿರೋ ರೆಕಾರ್ಡು. ಜನ ಏನಂತಾರೆ ಅಂದರೆ, ಸಿದ್ದರಾಮಯ್ಯ ಅಂದರೆ ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತೇಳಿ. ಮ್ಯಾಜಿಕ್ ಮಾಡ್ತಾರೆ, 17 ಬಡ್ಜೆಟ್ಗಳನ್ನು ಮಣ್ಣೆ ಮಾಡಿ 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 ಎಕ್ಸ್ಪರ್ಟ್ ಔಟವ್ರೆ ಅಂತ. ಅವ್ರ ಹಿಂದೆ ಎಲ್ಲ ಹಂಗೆ ಮಾಡ್ತಾ ಇದ್ರು. 96ನೇ ಇಸ್ವಿಯಲ್ಲಿ ಮಾಡಿದಂಥದ್ದು ಬಡ್ಜೆಟ್ಟೆ, ಒಳ್ಳೆ ಬಡ್ಜೆಟ್ಟೆ. ನಾನು ಹೇಳಿದೆ ಅರ್ಧೋಗಿದೆ ಪುಸ್ತಕ, ಆದರೂ ಒಳ್ಳೇದು ಅಂತ ಹೇಳಿದೆ. ಈಗೇನು ಮಾಡವ್ರೆ, ಆ ಮ್ಯಾಜಿಕ್ ಮಾಡ್ತಾ ಇದ್ದವರು ಬ್ಲ್ಯಾಕ್ ಮ್ಯಾಜಿಕ್ ಇಳಿದ್ಬಿಟ್ಟವ್ರು. ಈಗ ಇಟ್ಸ್ ಎ ಬ್ಲ್ಯಾಕ್ ಮ್ಯಾಜಿಕ್. ಇವಾಗ ಮಾಡಿರೋದು ಬ್ಲ್ಯಾಕ್ ಮ್ಯಾಜಿಕ್. ಆ ಅಂಕೆಗಳಿದೆಯಲ್ಲ, ಆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಚೇಂಜ್ ಆಗೋಗುತ್ತೆ. ಹಿಂದೆ ಶಕುನಿ ಇದ್ದ, ಬಿಟ್ರೆ ಚೆಕ್ ಅಂತ ಅಷ್ಟೇ, ಅವನೇನು ಹೇಳ್ತಾನೆ ಹಂಗೆ ಬೀಳೋದು ಪಗಡೆ. ಹಂಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಕಲ್ತ್ಕೊಂಡ್ಬಿಟ್ಟವ್ರು. ಈಗ ಈ ಲೆಕ್ಕನೆಲ್ಲ ಅಡ್ಜಸ್ಟ್ ಮಾಡಿ ಕೊಡೋ ಅಂಥದ್ದು. ತಾವು ಒಂದು ನುಡಿಮುತ್ತನ್ನು ಹೇಳಿದ್ದೀರ. ಯಾವುದು, ಯಾವ ಇಸ್ವಿಯಲ್ಲಿ? 21 ಇಲ್ಲ ಪುಸ್ತಕ 21 ಸಿದ್ದರಾಮಯ್ಯನವರ ನುಡಿಮುತ್ತುಗಳು. 21-22ನೇ ಸಾಲಿನ ಬಡ್ಜೆಟ್ಟಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಂಥ ಗೌರವಾನ್ವಿತ ಸಿದ್ದರಾಮಯ್ಯನವರು ಮಾರ್ಚ್ 15ರಂದು ಭಾಷಣ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಅದರಲ್ಲಿ ಹೇಳಿರೋದು ಸಾಲದ ಬಗ್ಗೆ. ಸಾಲದ ಸಿದ್ದರಾಮಯ್ಯ ಸಾಲದ ಬಗ್ಗೆ ಏನು ಹೇಳವ್ರೆ ಅಂತ. ಸಾಲದ ಸಿದ್ದರಾಮಯ್ಯ ಸಾಲದ ಬಗ್ಗೆ ಅವ್ರದ್ದೇನು ಡೆಫಿನಿಷನ್ ಅಂತ ಅವ್ರು ಹೇಳಿದ್ದಾರೆ. ನಾವು ಪ್ರಮುಖವಾಗಿ ಸಾಲ ತೆಗೆದುಕೊಳ್ಳುವುದು ಅಸೆಟ್ ಕ್ರಿಯೇಟ್ ಮಾಡುವುದಕ್ಕೋಸ್ಕರ. ವೆನ್ he was in ಅಪೋಸಿಷನ್ ಲೀಡರ್, ಅವಾಗ ಹೇಳಿದ್ದು ನುಡಿಮುತ್ತುಗಳು. ಅಸೆಟ್ ಕ್ರಿಯೇಟ್ ಮಾಡುವುದಕ್ಕೋಸ್ಕರ, ಆಸ್ತಿಗಳ ರಚನೆ ಮಾಡುವುದಕ್ಕೋಸ್ಕರ, ಆಸ್ತಿಗಳ ನಿರ್ಮಾಣ ಮಾಡುವುದಕ್ಕಾಗಿ ನಾನು ಸಾಲ ತೆಗೆದುಕೊಳ್ಳಬೇಡಿ ಎಂದು ಹೇಳುವುದಕ್ಕೆ ಹೋಗುವುದಿಲ್ಲ. ಸಾಲ ತೆಗೆದುಕೊಳ್ಳಬೇಕಾಗುತ್ತದೆ. ಸಾಲ ಯಾವಾಗ ತೆಗೆದುಕೊಳ್ಳಬೇಕು? ಸಾಲ ಸಿಗುತ್ತದೆ ಎಂದು ಸಾಲ ತೆಗೆದುಕೊಳ್ಳುವುದು ಆಗುವುದಿಲ್ಲ. ಇವಾಗ ಸಿದ್ದರಾಮಯ್ಯ ಮಾಡ್ತಾ ಇರೋದು ಅದೇ. ಸಾಲ ದೊರಕುತ್ತದೆ, ನಮ್ಮ ರಾಜ್ಯಕ್ಕೆ ಕ್ರೆಡಿಬಿಲಿಟಿ ಇದೆ, ಅವಕಾಶ ಇದೆ, ಸಾಲ ಸಿಗುತ್ತದೆ ಎಂದು ಸಾಲ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ನಮಗೆ ಸಾಲ ತೀರಿಸುವ ಶಕ್ತಿ ಇದೆಯೇ? ಸಾಲ ತೆಗೆದುಕೊಂಡ ಹಣವನ್ನು ಅಸೆಟ್ ಕ್ರಿಯೇಟ್ ಮಾಡಲು ಖರ್ಚು ಮಾಡಲಾಗುತ್ತಿದೆಯೇ ಎನ್ನುವ ಮಾನದಂಡ ಅಂತ ಹೇಳಿದ್ದಾರೆ ಅವರು. ನಾನು ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ, 3 ಲಕ್ಷ ಕೋಟಿ ಸಾಲ ಮಾಡಿದಿರಲ್ಲ, ಎಲ್ಲಿ ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ನೀರಾವರಿ ಯೋಜನೆ, ಹೊಸ ನೀರಾವರಿ ಯೋಜನೆಯನ್ನ ಶುರು ಮಾಡಿದ್ದೀರಾ? ಯಾವ ಬ್ರ್ಯಾಂಡ್ ಬೆಂಗಳೂರು, ಈಗ ಹೆಸರು ಹೇಳಲ್ಲ ಬಿಡಿ, ಎಲ್ಲಿ ಹಣ ಕೊಟ್ಟಿದ್ದೀರಾ? UKP ಎಲ್ಲಿ ಹಣ ಕೊಟ್ಟಿದ್ದೀರಾ? ಏನು ಇಲ್ಲಲ್ಲ. ನೀವೇ ಹೇಳಿದ್ದೀರಾ ಅಸೆಟ್ ಸಾಲ ಮಾಡಬೇಕು. ಯಾವುದಕ್ಕೆ? ಅಸೆಟ್ ಕ್ರಿಯೇಟ್ ಮಾಡಕ್ಕೆ. ಕಮಾನ್ ಶೋ ಮಿ, ಎಲ್ಲಿ ನೀವು ಆ ಥರದ ಯೋಜನೆಗಳನ್ನ ಮಾಡಿ ನಮ್ಮ ಅಸೆಟ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಕಳೆದ 3 ವರ್ಷದಲ್ಲಿ? ನೋ, ಮಾಡೇ ಇಲ್ಲ ಅದ್ರ ಬಗ್ಗೆ.